ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೋಗ್ಬೇಕಲ್ಲ, ಸೊ ಅದರಿಂದ ಬೆಳಗ್ಗೆನೇ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೂಪರ್ ಫಾಸ್ಟಾಗಿ ರೆಡಿ ಆಗೋವಂಥ ವೆಜ್ ಪಲಾವ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಪಲಾವ್ ಮಾಡಲಿಕ್ಕೆ ಅಂತೇಳಿ ಒಂದು ಮಿಕ್ಸಿ ಜಾರ್ಗೆ ಒಂದು 15 ಪೀಸ್ ಆಗೋಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ, ಮತ್ತು ಒಂದು 3 ಪೀಸ್ ಚಕ್ಕೆ, ಒಂದು 2 ಪೀಸ್ ಲವಂಗ, ಒಂದು ಅರ್ಧ ಕಪ್ ಆಗೋಷ್ಟು ಪುದೀನ, ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನಮ್ಮ ಮನೇಲೆಲ್ಲ ಒಂದು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ, ಸೊ ಅದರಿಂದ ನಾನು ಜಾಸ್ತಿನೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಾನಿವತ್ತಿಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಲಿ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಒಂದು 5 ಪೀಸ್ ಆಗೋಷ್ಟು ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಮತ್ತು 1 ಪೀಸ್ ಚಕ್ಕೆ, 1 ಪೀಸ್ ಲವಂಗ, 1 ಪೀಸ್ ಏಲಕ್ಕಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಲ್ಲಿ ರುಬ್ಬಕ್ಕೆ ಅಂತ ಚಕ್ಕೆ ಲವಂಗ ಎಲ್ಲ ಹಾಕಿದ್ನಲ್ಲ, ಸೊ ಅದರಿಂದ ಒಂದೊಂದು ಪೀಸ್ ಮಾತ್ರ ಹಾಕ್ತಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಮೀಡಿಯಮ್ ಸೈಜ್ ಇರೋ 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಮೀಡಿಯಮ್ ಸೈಜ್ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸಾಫ್ಟ್ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲನೂ ಕೂಡ ಸೇರಿಸಿ ಒಂದು ಸಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಸಾಲ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಒಂದು 30 ಸೆಕೆಂಡ್ ಬಿಟ್ಟರೆ ನೀಟಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊ ಬಂದಿರುತ್ತೆ, ಆಗ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ. ಫ್ರೈ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಮತ್ತು ನೆನೆಸಿಟ್ಕೊಂಡಿರೋ ಬಟಾಣಿ, ಮತ್ತು ಹೆಚ್ಚಿಟ್ಕೊಂಡಿರೋ ತರಕಾರಿ ಹಾಕ್ಕೋಬೇಕು. ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸು ಎರಡನ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸನ್ನ ಎಲ್ಲ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ತಿರ್ತೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 30 ಸೆಕೆಂಡ್ ಹಂಗೆ ಬಿಟ್ಟರೆ ನೀಟಾಗಿ ಮಸಾಲೆ ಎಲ್ಲ ತರಕಾರಿಗೆ ಹಿಡ್ದಿರುತ್ತೆ, ಸೊ ಹಾಗಾಗಿ ಒಂದು 30 ಸೆಕೆಂಡ್ ಬಿಟ್ಟು ನೀರು ಹಾಕ್ಕೋಬೇಕು. ಮತ್ತು ಇಲ್ಲಿ ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದ್ರ 2ರಷ್ಟು ನಾವು ನೀರು ಹಾಕ್ಕೋಬೇಕು. ಸೊ ನಾನಿಲ್ಲಿ 2 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಲ್ಲ, ಸೊ ಹಾಗಾಗಿ ಒಂದು 4 ಕಪ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಆ ಕುದಿಯೋ ಟೈಮಲ್ಲಿ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ, ಒಂದು 10 ಮಿನಿಟ್ಸ್ ಪಲಾವನ್ನ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಕುಕ್ಕರ್ ಇಡ್ತೀವಲ್ಲ, ಸೊ ಆವಾಗ ಅಕ್ಕಿ ನೆನೆಹಾಕಿದರೆ ಸಾಕು. ಜಾಸ್ತಿ ನೆನೆಬೇಕು ಅಂತ ಏನಿಲ್ಲ. ಕುದಿಯೋ ಟೈಮಲ್ಲಿ ಅಕ್ಕಿನ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಸಾಕು. ಇಲ್ಲ ಅಂದರೆ ಫಸ್ಟೇ ಕ್ಲೋಸ್ ಮಾಡಿದ್ರೆ ಕೆಳಗಡೆ ರೈಸ್ ಆ ಥರ ವೈಟ್ ರೈಸು ಮತ್ತು ಮೇಲ್ಗಡೆ ಮಸಾಲ ಈ ಥರ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಕುದಿ ಬಂದಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಪಲಾವ್ ರೆಡಿ ಆಗುತ್ತೆ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಊರಿಗೆ ಹೋಗಬೇಕು ಅಂತ ಅಲ್ಲಿ ನಮ್ಮ ರಿಲೇಟಿವ್ದು ಒಂದು ಗೃಹ ಪ್ರವೇಶ ಆಯಿತು. ಸೊ ಅದರಿಂದ ನಾನು ಮತ್ತು ಪಾಪನು ಟ್ರೈನ್ಗೆ ಹೊರಟ್ವಿ. ನಮ್ಮ ಮನೆಯವರು ರೈಲ್ವೆ ಸ್ಟೇಷನಿಗೆ ಬಿಟ್ಟು ಬಂದರು. ಮತ್ತು ಅವ್ರ ಅಜ್ಜಿ ಅಲ್ಲಿ ಶಾಪಲ್ಲೇ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದರು. ಅದನ್ನು ಎಲ್ಲೂ ಕೈ ಬಿಡದೆ ಹಾಗೆ ರೈಲ್ವೆ ಸ್ಟೇಷನ್ ತನಕನೂ ಇಟ್ಕೊಬಂದಿದ್ಲು. ಕೊಡು ಅಂದರೂ ಕೊಡ್ತಿರಲಿಲ್ಲ, ಕಿತ್ಕೊಂಡ್ರು ಸಹ ಅಳ್ತಿದ್ಲು. ಮತ್ತು ಸುಮ್ಮನೆ ಯಾಕೆ ಕಳಿಸೋದು ಅಂತ ಸುಮ್ಮನೆ ಅವಳ ಕೈಗೆ ಕೊಟ್ಟೆ. ಓಪನ್ ಮಾಡಿಕೊಟ್ರೆ ಒಂದು ಸ್ವಲ್ಪನಾದರೂ ಕೊಡ್ತಾಳೆ ಅಂದ್ಕೊಂಡ್ರೆ ಸ್ವಲ್ಪನೂ ಕೊಡ್ತಿರ್ಲಿಲ್ಲ, ಅಳ್ತಾ ಇದ್ಲು. ಮತ್ತು ಅವಳಿಗೆ ಕೊಟ್ಟೆ, ಯಾಕೆ ಸುಮ್ಮನೆ ಅಳಿಸೋದು ಅಂತ ನೋಡಿ ಜಲ್ಲೆಲ್ಲ ಇಳಿಸ್ಕೊಂಡು ತಿಂತಿದ್ದಾಳೆ.
ಅವಳ ಕೈಲಿ ಬೇರೆ ಏನಿದ್ರೂ ಕೊಡ್ತಾಳೆ, ಆದರೆ ಐಸ್ ಕ್ರೀಮ್ ಇದ್ದರೆ ಮಾತ್ರ ಯಾರಿಗೂ ಕೊಡೋಲ್ಲ. ಸೈಡಿಗೆ ಹೋಗಿ ಕೂತ್ಕೊಂಡು ತಿಂತಾ ಇರ್ತಾಳೆ, ಆ ಥರ ಮಾಡ್ತಾಳೆ. ಮತ್ತು ಯಾಕೆ ಬೇಕು, ಶೀತ ಆಗುತ್ತೆ ಅಂತ ಹೇಳಿ ನಾನೇ ಇಸ್ಕೊಂಡು ತಿಂದೆ. ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ಬಾಟ್ಲು ಇಟ್ಕೊಂಡು ಬಾಟ್ಲು ಕ್ಯಾಪಿಗೆ ನೀರು ಹಾಕ್ಕೊಂಡು ಆ ಕ್ಯಾಪಲ್ಲಿ ನೀರು ಕುಡಿಯೋದು, ಈ ಥರನೇ ಮಾಡ್ತಿದ್ಲು. ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ, ತುಂಬ ಕಿತಾಪತಿ. ಟ್ರೈನಲ್ಲಿ ಬಂದಿದ್ದಕ್ಕೆ ಸರಿ ಆಯಿತು, ಇಲ್ಲ ಬಸ್ಸಲ್ಲಿ ಏನಾದರೂ ಬಂದಿದ್ರೆ ಅವಳನ್ನ ಹಿಡ್ಕೊಳಕ್ಕೆ ಅಂತಲೇ ಎಕ್ಸ್ಟ್ರಾ ಒಬ್ಬರು ಬೇಕಿತ್ತು. ಈ ಥರ ಆ ಥರ ಆಡ್ತಿರ್ತಾಳೆ. ಹಾಗೆ ಒಬ್ಬರು ಟ್ರೈನಲ್ಲಿ ಒಬ್ಬರು ಹೊಸ ಫ್ರೆಂಡ್ ಸಿಕ್ಕಿದ್ರು ಪಾಪುಗೆ. ಆ ಹುಡುಗಿ ತುಂಬ ಎಷ್ಟು ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು ಅಂದರೆ, ಎಷ್ಟು ಬ್ರಿಲಿಯಂಟ್ ಅಂದರೆ ಅವರಪ್ಪ ಏನು ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತಿದ್ಲು, ಆ ಥರ ಬ್ರಿಲಿಯಂಟು. ಅವ್ರು ಇದ್ದಿದ್ದರಿಂದ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಸ್ಟಾಪ್ ಬಂದೇ ಬಿಡ್ತು, ಮತ್ತು ಟ್ರೈನ್ ಇಳಿದು ಮನೆಗೆ ಕೂಡ ಹೋದ್ವಿ. ನೆಕ್ಸ್ಟ್ ಏನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ನಮ್ಮ ಅತ್ತಿಗೆ ಊರಲ್ಲಿ ಗೃಹ ಪ್ರವೇಶ ಇತ್ತು, ನಮ್ಮ ರಿಲೇಟಿವ್ದು ಅಂತ ಹೇಳಿದ್ನಲ್ಲ. ಸೊ ಆ ಗೃಹ ಪ್ರವೇಶಕ್ಕೆ ಅಂತ ಬಂದಿದ್ವಿ. ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿದೆ, 3 ಬೆಡ್ರೂಮು. ಆ ಮನೆಯೆಲ್ಲ ನೋಡಿಕೊಂಡು ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು, ಪಾಪು ಕೂಡ ಆಟ ಆಡ್ತಾಯಿದ್ಲು, ಅವಳನ್ನು ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಊಟ ತುಂಬಾ ಚೆನ್ನಾಗಿತ್ತು. ಊಟ ಮಾಡಿ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.